ನಡ್ಕೋಯ್ತಿದ್ದೀರಾ? ಹೆಸರು ಕೆಂಚ. ಬೇಕು ಅಂತ ಬಂದದಲ್ಲ ದಾರಿ. ಹಾಯ್ ಗಾಯ್ಸ್, ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತೊಂದು ಟೈಟಲ್ ಮತ್ತು ಥಂಬ್ನೈಲ್ ನೋಡಿ ನಿಮ್ಗೆ ಆಗಲೇ ಗೊತ್ತಾಗಿರ್ಬೋದು. ನಮ್ಮ ರೈಡ್ ಬಂದು ಇವತ್ತು ದ ಗ್ರೇಟ್ ಬೈಕರ್ಸ್ ಪ್ಯಾರಡೈಸ್ ಕೊಳ್ಳಿ ಹಿಲ್ಸ್ಗೆ. ಮೀಟಪ್ ಸ್ಪಾಟ್ ಇರೋ 7 o'clock ಟಿ ನರಸೀಪುರಕ್ಕೆ. ನಾವು 7 ಒಳಗಡೆ ರೀಚ್ ಆಗಬೇಕು. ಈಗಾಗಲೇ ಟೈಮು 6:25. ಆಗಲ್ಲ ಗುರು ರೀಚ್ ಆಗೋಕ್ಕೆ. ಬಾಯ್ಸ್ ಹತ್ರ ಬೈಸ್ಕೋಬೇಕು. ಆಗಬೇಕು. ಹೆಂಗಾಗತ್ತೆ ಈ ಘಟನೆಗಳು? ಹಾಗೆ ಎಲ್ಲಿ ಬಚ್ಚ ಗುರು, ನಿದ್ದೆ ಮಂಕು ಅಣ್ಣಂಗೆ ಇನ್ನೂ ಹೋಗಿಲ್ಲ. ನಾರ್ಮಲ್ ಫುಲ್ ಟ್ಯಾಂಕು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಈಗ ಫ್ಯೂಲ್ ಅಪ್ ಮಾಡಿಸ್ಕೊತಾ ಇದ್ದೀವಿ. ಆಲ್ರೆಡಿ 6:30 ಆಗೋಯ್ತು. ಬಾಯ್ಸ್ ಎಲ್ಲ 7ಗೆ ಇರಬೇಕು ಅಂತ ಅಂದವ್ರೆ. 7:30ಗೆ ಹೋದ್ರೆ ನಡೀತದೆ, ಏನಿಲ್ಲ, ನಮ್ಮ ಬಾಯ್ಸೇ ಅಲ್ವಾ. ಫಾಗೇನು ಜಾಸ್ತಿ ಇಲ್ಲ, ಕ್ಲಿಯರ್ ರೋಡ್ ಇದೆ. ಮುಂದೆ ಹೆಂಗೋ ಗೊತ್ತಿಲ್ಲ. ನಾವು ಫಾಗ್ನ ಮೀಟ್ ಮಾಡಬೇಕು ಅಂತಲೇ ಇಷ್ಟು ಬೇಗ ಹೊರಟಿರೋದು. ಬಟ್ ಇಲ್ಲಿ ನೋಡಿದ್ರೆ ಫಾಗೇ ಇಲ್ಲ. ಅಲ್ಲಿ ಕೊಳ್ಳಿ ಹಿಲ್ಸಲ್ಲಿ ಗೊತ್ತಿಲ್ಲ. ಆದಷ್ಟು ಬೇಗ ಲೊಕೇಶನ್ ರೀಚ್ ಆದರೆ ನಮಗೆ ಒಳ್ಳೇದು ಗುರು. 11:30 12 ತನಕ ಎಲ್ಲ ಫಾಗ್ ಇರುತ್ತೆ ಅಲ್ಲಿ ಯೂಶ್ವಲಿ, ನಾವು ಕೇಳಿರೋ ಪ್ರಕಾರ. ಯಾವನ್ರಿ ಹೇಳೋನು ಈ ಸ್ಟೋರಿನ, ಈ ಕಾಕಕ್ಕ ಗುಬ್ಬಕ್ಕನ ಕತೆನ ಬಂದು. ಬಟ್ 12 ಒಳಗಡೆ ಅಲ್ಲಿ ರೀಚ್ ಆಗಬೇಕು ಅಂತ ನಮ್ಮ ಪ್ಲ್ಯಾನು. ಓಕೆ, ಬ್ರೇಕ್ಫಾಸ್ಟ್ ಪಾಯಿಂಟಲ್ಲಿ ಸಿಗ್ತೀನಿ. ಎಲ್ಲ ಆರಾಮಾಗಿ ಮಲಗಿರಿ. ಈಗ ಒಂದು ಕ್ವಿಕ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟಿದ್ದೀವಿ. ರೈಟ್ ನಾವೀಗ ಟಿ ನರಸೀಪುರದಲ್ಲಿ ಇದ್ದೀವಿ. ಆಯ್ತು, ಆಮೇಲೆ ಈಗ ನಾವು ಹೋಗ್ತಿರೋ ರೂಟ್ ಬಂದು ಟಿ ನರಸೀಪುರ, ಅಲ್ಲಿಂದ ಕೊಳ್ಳೇಗಾಲದಿಂದ ಮಲೆಮಹದೇಶ್ವರ ಹಿಲ್ಸು, ಮಲೆಮಹದೇಶ್ವರ ಹಿಲ್ಸಿಂದ ಸೇಲಮ್ಮು, ಆನ್ ದ ವೇ ಹಂಗೆ ಸೇಲಂ ಆದಮೇಲೆ ಕೊಳ್ಳಿ ಹಿಲ್ಸು. ಒಂದು ಒಳ್ಳೆ ಕ್ರೇಜಿ ರೈಡ್ ಮಾಡೋಣ. ನಾವು ಯಾವ ಗಾಡಿಯಲ್ಲಿ ರೈಡ್ ಹೋಗ್ತಿದ್ದೀವಿ ಅಂದರೆ ಒಂದು RC 200, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350, ಗಟ್ಟಿಯಾಳು ಬುಲೆಟು, ಗಟ್ಟಿಯಾಳು, ಇನ್ನೊಂದು ಹಿಮಾಲಯ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಕ್ರೇಜಿ. ಗುರು ಆದ್ರೂ ಲಾಂಗ್ ರೈಡ್ಸ್ಗೆಲ್ಲ ವೆದರ್ ಸೈಕಾಗಿದೆ. ಈ ಥರ ವೆದರ್ ಇದ್ರೆ ಬೈಕರ್ಸ್ಗೊಂಥರ ಸ್ವರ್ಗ ಗುರು. ಆಗಲೇ ಟೈಮ್ ಆಗ್ಬಿಟ್ಟೈತೆ, ಆಗಲೇ 8:30. ಯಾರ್ಯಾರು ಕೊಳ್ಳಿ ಹಿಲ್ಸ್ಗೆ ಹೋಗಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಿಂದೆ ಕಮೆಂಟ್ ಮಾಡಿ. ಮಡವಳ್ಳಿ ಮದ್ದೂರಲ್ಲೂ ಹವಾ ಮಡ್ಗಿವಿ, ಬಲಮೂರಿ ಮೇಲ್ಕೋಟೆಲ್ಲೂ ಲೆವೆಲ್ ಮಡ್ಗಿವಿ, ದೊಡ್ಡರ್ಸಿನ್ ಕೆರೆಯೋರ್ಗೆ ಇಷ್ಟ ಆಗೋದ್ವಿ, ಚಿಕ್ಕಾಡೆ ಅಕ್ಕಪಕ್ಕ ಫೇಮಸ್ ಆಗೋದ್ವಿ, ಕಂಗನ್ ಮರಡಿ KR ಪೇಟೆ ಸಿದ್ಧಲಿಂಗಪುರ ಹರಿಹರ. ಏನ್ ಕ್ರೇಜಿ ಸ್ಟ್ರೆಚ್ ಗುರು. ಏನಿನ್ನೊಂದು 2 ಕಿಲೋಮೀಟ್ರ್ ಕೊಳ್ಳೇಗಾಲ. ಸೈಕ್ ಆಗೈತೆ ಸ್ಟ್ರೆಚ್ಗಳು ಮಾತ್ರ. ಓಪನ್ ಆಯ್ತು ಗುರು ವ್ಯೂ. ಕ್ರೇಜಿ ಅನ್ಕೊಳ್ಳಿ ವ್ಯೂ. ಇದೆಲ್ಲ ಜಸ್ಟ್ ಬಿಗಿನಿಂಗ್ ಅಷ್ಟೇ, ಇನ್ನೂ ಬೇಜಾನೈತೆ. ಈ ಆಂಟಿ ಏನು ಎಲ್ಲ ಕಡೆ ಕಾಣಿಸ್ತಾರಲ್ಲ, ಫುಲ್ ವೈರಲ್ ಆಗ್ಬಿಟ್ಟಾರ ಆಂಟಿ. ಎಲ್ಲ ಮನೆ ಮೇಲೆ ಹೊಡೆದೆ ಫೋಟೋ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. MM Hills 85 ಕಿಲೋಮೀಟರ್ಸ್. ಎದುರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. MM Hills ನಮಗೆ 85 ಕಿಲೋಮೀಟರ್ನಲ್ಲಿ ಸಿಗುತ್ತದೆ. ಪ್ರಸ್ತುತವಾಗಿ ನಮಗೆ ಕೊಳ್ಳೇಗಾಲ ಸಿಕ್ಕಿದೆ. ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ.
ಆದರೂ ಏನೇ ಹೇಳು ರೋಡ್ ಮಾತ್ರ ತುಂಬ ನೀಟಾಗಿದೆ. ಇಲ್ಲ ಮೊನ್ನೆ ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ಫಸ್ಟ್ ಟೈಮ್ ನಾನೆಲ್ಲೋ ಟ್ರಿಪ್ಗೆ ಹೋದಾಗ ಈ ಥರ ಇನ್ನೂ ಚೆನ್ನಾಗಿರೋ ರೋಡ್ ಸಿಗ್ತಾ ಇರೋದು. ಎಲ್ಲಿ ನೋಡು ಗುಂಡಿ ಇಲ್ಲ ರಿಪೇರಿ ಏನಾದ್ರು ಒಂದು ಮಾಡ್ತಿರ್ತಾರೆ. ಬಟ್ ಫಸ್ಟ್ ಟೈಮ್ ಮನೆ ಬಿಟ್ಟಾಗಿದೆ ಇಲ್ಲಿವರೆಗೂ ಕ್ಲೀನ್ ರೋಡು. ಇದೇ ರೀತಿ ಉದಯವಾಗಲಿ ನಮ್ಮ ಕರ್ನಾಟಕ ಗವರ್ನಮೆಂಟ್. ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಯಾರು ಅಂದ್ಲೇ ಅಲ್ಲಲ್ಲೇ ತಿರುಗಿಸ್ಬಿಡ್ತಾರೆ. ಒಟ್ನಲ್ಲಿ ಅವ್ರ ಮೈಂಡಲ್ಲಿ ಒಂದೇ ಗಾಡಿ ತಿರುಗಿಸ್ಕೊಬಿಡ್ಬೇಕು. ಯಾರಾದ್ರೂ ಅಡ್ಡ ಬರ್ರಿ ಗುರ್ದದ ಮೇಲೆ ನೋಡ್ಕೊಳ್ಳೋದು, ಆಮೇಲೆ ಈಗ ಫಸ್ಟ್ ತಿರುಗಿಸ್ಕೊಬಿಡೋದ ಸಾಕು ಅಂತ. ಒಂಥರ ಚೆನ್ನಾಗೈತೆ ಗುರು ಕೊಳ್ಳೇಗಾಲನೂ. ಮಿಲ್ಸ್ ವ್ಯೂ ಬಂತು ಗುರು. ನನ್ನ ಪ್ರಕಾರ ಇನ್ನೂ ಫಾಗ್ ಇದೆ ಅಲ್ಲಿ. ಫುಲ್ ಫಾಗಲ್ಲಿ ಕವರ್ ಆಗ್ಬಿಡೈತೆ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ ಬಂದ್ಬಿಟ್ಟು ಕಣ್ರ. ಅಣ್ಣಂದೆ ಕ್ರೇಜಿಗರು ನೋಡ್ತಾವ್ರ ಅಣ್ಣ. ಯಾರು ಇವನು ಏನೇನೋ ಮೊಕ್ಕೆ ಎಲ್ಲ ಸಿಕ್ಸ್ಕೊಂಡೋಯ್ತವನಲ್ಲ ಅಂತ. ಈಗ ಬೇಸಿಕಲಿ ನಾವು ಕೊಳ್ಳಿ ಹಿಲ್ಸ್ಗೆ ಯಾವ ರೂಟಲ್ಲಿ ಹೋಗ್ತಾ ಇರೋದು ಅಂದರೆ ವೀರಪ್ಪನಿದ್ದಂಥ ಜಾಗಗಳು. ಏನು ಪ್ರಾಣಿಗಳ ಮೇಲೆ ದಯೆ ಇರಲಿ ಗುರು. ನಿಮ್ಗಳಿಗೆ ಮನುಷ್ಯರ ಮೇಲೆ ದಯೆ ಇರಲ್ಲ. ಎಷ್ಟು ಕಡೆ ಮನುಷ್ಯರಿಗೆ ಹೊಡ್ಕೊಂಡು ಹೋಗಿರ್ತೀರಾ, ಇನ್ನು ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಹಾಕೊಳ್ಳೋಕೊಂದು ಮೀನಿಂಗ್ ಇರಬೇಕು ಗುರು. ಒಂದು 4 ಜನ ನಂಬೋ ಥರ ಇರಬೇಕು. ಅಂಥದ್ರಲ್ಲಿ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತೆ. ಮನುಷ್ಯರು ಹೆಂಗಾರೋ ಹಾಳು ಬಿದ್ದೋಗ್ಲಿ, ಪ್ರಾಣಿಗಳು ಚೆನ್ನಾಗಿರ್ಬೇಕು ಅಂತ ಟ್ಯಾಗ್ ಲೈನು. ಸಾಲದು ಅಂತ ಜನಗಳು ಹಾಳಾಗ್ಲಿ ಅಂತ RMD ಪಾನ್ ಮಸಾಲಾಗೆ ಪ್ರಮೋಷನ್ ಬೇರೆ ಮಾಡ್ಕೊಡ್ತಾರೆ. ಸರ್ಕಾರದವ್ರಿಗೆ ಪ್ರಾಣಿ ಮೇಲಿರೋ ಕಾಳಜಿ ಮನುಷ್ಯನ ಮೇಲೆ ಇಲ್ಲ ಗುರು. ಏನೋ ಗೊತ್ತಿಲ್ಲ ಗುರು, ಈ ಉಲ್ಟಾ ಗೇಟ್ ಸಿಸ್ಟಮ್ಮು ನನಗೆ ಹೆವಿ ಇಷ್ಟ ಆಗ್ಬಿಟ್ಟಿದೆ. ಡೌನ್ ಶಿಫ್ಟ್ ಮಾಡಬೇಕು ಅಂದ್ರೆ ಹಿಂಗೆ ಎತ್ತದ ಇಲ್ಲಿ, ಅದೇ ಕೇರ್ ಕೊಡ್ಬೇಕಂದ್ರೆ ಹಿಂಗೆ ಹಾಕೋದು ಮುಂದೆ ಹೆಂಗೆ ನೋಡು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಕ್ರೇಜಿ ಅಲ್ವಾ? ಬಾ ನಮ್ ದಂಡೆಗೆ ಬಾ, ಡೈರೆಕ್ಟ್ ಆಗಿ ಬಾ. ಸುಮ್ಮನೆ ಏನೋ ಸಡೆ ತರ ಯಾವನ್ಗೋ ಏನೋ ಹೇಳೋ ತರ ಡೈಲಾಗ್ಗಳು ಬರ್ಸ್ಬಿಟ್ಟು ನೀನ್ ಪಕ್ಕ ಕೂತ್ಕೊಳ್ಳೋ ಚೂತ್ಯ ನನ್ನ ಮಕ್ಕಳ ಕೈಲೆಲ್ಲ ಹೇಳಿಸ್ಕೊಂಡು ಆ ತರ ಎಲ್ಲ ಬರ್ಬೇಡ. ನಮ್ಗೆ ಅಂತ ನಮ್ಮನ್ನು ಒಂದು ಲೆವೆಲ್ ಐತೆ. ಅಣ್ಣ ಎಲ್ಲಿ ನಡ್ಕೋಯ್ತಿದ್ದೀರಾ? ಹೆಸರು ಕೆಂಚ, ವಯಸ್ಸು 27, ನಂಬರ್ 6, ಅಣ್ಣ ಅಪ್ಪನ್ ಗಲ್ಲಿ. ಸೂಪರ್ ಸೂಪರ್ ಅಣ್ಣ. ಎಲ್ಗೂ ನಡ್ಕೋಯ್ತಾರೆ ತಾನು. ಯಾವ್ದಾದ್ರು ಗಾಡಿ ಬಂದು ಫಾಸ್ಟ್ ಹೊಡ್ಕೊಂಡು ಹೋದ್ರೆ ಏನ್ ಕತೆ, ಆರಾಮಾಗಿ ನಡ್ಕೊಂಡು ಹೋಯ್ತವನೆ. ಆ ಧೈರ್ಯ ಬರ್ಬೇಕಂದ್ರೆ ಪವರ್ ಆಫ್ 90 ಇಲ್ಲ ಅಂದ್ರೆ ಮೌಂಟೇನ್ ಡ್ಯೂ ಕೊಡ್ತಿರ್ಬೇಕು, ಟರ್ಕಿ ಮಾಕಿ. ಈಗ ಗುರು ಅಫಿಷಿಯಲ್ ಆಗಿ ಮಲ್ಲೇಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹಂಗೆಲ್ಲ ನಿಲ್ಸ್ಬೇಡಿ ಬ್ರೋ, ಚಿರತೆ ಬರ್ತದೆ. ಯಾರ್ದು ಗುರು? ಈಗ ಅಫಿಷಿಯಲ್ ಆಗಿ ಮಲ್ಲೇಮಹದೇಶ್ವರ ಬೆಟ್ಟ ಹತ್ತುತ್ತಾ ಇದ್ದೀವಿ. ಈಗ ಸ್ಟಾರ್ಟ್ ಆಗಿದ್ದು. ಎಲ್ಲೋ ವೆದರ್ ಮಿಸ್ ಹೊಡಿತಾ ಇದೆ. ಅವಾಗ ಚೂರು ಹನಿ ಮಳೆ ಬರುತ್ತೆ, ಅವಾಗ ಒಂಚೂರು ಬಿಸಿಲು ಬರುತ್ತೆ, ಅವಾಗ ಮೋಡ ಹಾಕೊಳ್ಳುತ್ತೆ. ಏನ್ ಕತೆ ಅಂತ ಗೊತ್ತಾಯ್ತಾ ಇಲ್ಲ. ನಿನ್ಗೆ ಒಳ್ಳೇದಾಗ್ತದೆ, ನಿನ್ಗೆ ಸೂರ್ಯ ಒಳ್ಳೇದಾಗ್ತದೆ ನಿನ್ಗೆ. ನಾನ್ ಬೇರೆ ಮಳೆ ಬರಲ್ಲ ಅನ್ನೋ ಜೋಶಲ್ಲಿ ಸಮ್ಮರ್ ರೈಡಿಂಗ್ ಗೇರ್ಸ್ ಹಾಕೊಂಡ್ ಬಂದಿದ್ದೀನಿ. ಮಳೆ ಬಂದ್ಬಿಟ್ರೆ ಗುರು ನನ್ನ ಕತೆ ಮುಗೀತು. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ ಅನ್ಬೇಕಾಯ್ತದೆ. ಯಾರಿಗಾದ್ರೂ MMS ಸ್ಪೆಷಾಲಿಟಿ ಏನು ಅಂತ ಗೊತ್ತಿದ್ರೆ ಒಂಚೂರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ನಾವು ತಿಳ್ಕೊತೀವಿ MMLs ಸ್ಪೆಷಾಲಿಟಿ. ನಮ್ಗೆ MMLs ಬಗ್ಗೆ ಅಷ್ಟು ಗೊತ್ತಿಲ್ಲ. ವಿಸಿಟ್ ಮಾಡಿದ್ದೀನಿ, ಅದು ಸ್ಪೆಷಾಲಿಟಿ ಅಲ್ಲಿ ಫೇಮಸ್ ಏನು ಗೊತ್ತಿಲ್ಲ. ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಕೋತಿಗಳದ್ದು ಬಾಲ ಏನ್ ಗುರು ಇಷ್ಟು ದೊಡ್ಡ ಐತೆ? ಬೇಸಿಕಲಿ ಇಷ್ಟುದ್ದ ಬರಲ್ಲ. ಇದೇನು ಇಷ್ಟು ಶುದ್ಧ ಐತೆ? ಡಿಫ್ರೆಂಟ್ ಟೈಪ್ ಆಫ್ ಕೋತಿ ಇರಬೇಕು. ಇವತ್ತೇನೋ ತುಂಬ ಜನ ಅವರೇ ಗುರು ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಏನು ಸ್ಪೆಷಾಲಿಟಿ ಅಂತ ಗೊತ್ತಿಲ್ಲ ಇವತ್ತು. ನೋಡಿ ಎಷ್ಟು ಜನ. ಅಣ್ಣ ಎಲ್ಲಿ ಬರ್ತೀರಾ? ಹಾಯ್ 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 ಮೆಣಸಿನ್ಕಾಯಿ ಇಟ್ಕೊಳ್ಳಿ. ಏನು ಹೇಳೋಕ್ಕಾಗಲ್ಲ ಅವರು. KSRTC ಸೆಂಟರ್ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಸೆಂಟರ್. ಇನ್ನೊಂದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಾನು ಏನು ಅಬ್ಸರ್ವ್ ಮಾಡಿದ್ದಂದರೆ, ಮೆಟ್ಲುಗಳಿದೆ ಮಧ್ಯದಲ್ಲಿ, ಅದ್ರದ್ದು ಕ್ರಾಸಿಂಗು ಮೇನ್ ರೋಡಲ್ಲೇ ಕೊಟ್ಟಿದ್ದಾರೆ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಅದರಿಂದ ಜನಕ್ಕೆ ಓಡಾಡೋಕ್ಕೆ ಆಗಲಿ, ಗಾಡಿಯಲ್ಲಿ ಓಡಾಡೋರ್ಗಾಗಲಿ, ಇಲ್ಲ ಮೆಟ್ಲಲ್ಲಿ ಓಡಾಡೋರ್ಗಾಗಲಿ ಭಾಳ ತೊಂದರೆ ಆಗುತ್ತೆ. ಅದನ್ನೊಂದು ಚೂರು ಏನಾದ್ರು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಬೇಕು. ಇಲ್ಲ ಅಂದರೆ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತೆ. ಈಗ ಜನನೂ ಕ್ರಾಸಿಂಗ್ ಮಾಡೋರು ಕ್ರಾಸ್ ಮಾಡ್ತಾ ಇರ್ತಾರೆ. ಈಗ ರೋಡಲ್ಲಿ ಬೈಕಲ್ಲಿ ಹೋಗೋರು ಹೋಗ್ತಾ ಇರ್ತಾರೆ, ಕಾರಲ್ಲಿ ಹೋಗೋರು ಹೋಗ್ತಾ ಇರ್ತಾರೆ. ಅದ್ರ ಮಧ್ಯೆ ಇವರು ನಡ್ಕೊಂಡು ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಣ್ಣ ಹೆಲ್ಮೆಟ್ನ ತಲೆಗೆ ಹಾಕಿ ಗಾಡಿಗೆ ಹಾಕ್ಬಿಡಿ ಅಣ್ಣ. ಫುಲ್ಲು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಗಾಡಿನ. ಇನ್ವೆಸ್ಟಿಗೇಷನ್ ಮುಗಿತಣ್ಣಂದು. ಆ ಟರ್ನಿಂಗಲ್ಲಿ ಇವರೆಲ್ಲ ಆಫೀಸರ್ಸು 1 ಗಂಟೆ ಅಲ್ಲ 2 ಗಂಟೆ ಆಗಿರ್ಲಿ ಆರ್ಮಿ ತರ ಕಾಪಾಡ್ತೀರಿ. ಮ್ಯಾಮ್ಗೆ ಯಾವ ಹುಡುಗರು ಕಂಡ್ರಿಸಿನೇ ಬೀಳ್ಬಾರ್ದು. ಮ್ಯಾಮ್ಗೆ ಯಾವ ಹುಡುಗರು ಕಂಡ್ರಿಸಿನೇ ಬೀಳ್ಬಾರ್ದು. ನೋಡ್ಕೊಳ್ಳೋದೆಲ್ಲ ಸರಿ ನಡೀತಾ ಇದೆಯಾ ಇಲ್ವಾ ಅಂತ. ಈಗ ತಾನೇ ಜಸ್ಟ್ MMLs ರೀಚ್ ಆದ್ವಿ. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಂದ ಡೈರೆಕ್ಟ್ ಕೊಲ್ಲಿ ಹಿಲ್ಸ್ ಓಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಬಾಯ್.